ಗುಡ್ ಮಾರ್ನಿಂಗ್, ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಕಣ್ಣು ಮುಚ್ಕೊಂಡು ಹಾಲು ಕುಡಿತಿದ್ದಾಳೆ ನೋಡ್ರಿ. ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡೈಲಿ ವ್ಲಾಗ್ 2. ಏನಪ್ಪ ಕೆಮ್ತಿದ್ದೀನಿ ಅಂತಿದ್ದೀರಾ ಬೆಳಗ್ಗೆ? ಸಮಯ 8 ಗಂಟೆ. 8 ಗಂಟೆಗೆ ನಮ್ಮ ಮನೇಲಿ ತಿಂಡಿ ರೆಡಿ ಆಗ್ತಿರುತ್ತೆ, ನಮ್ಮ ಅಜ್ಜಿ ಮಾಡ್ತಿರ್ತಾರೆ. ಸೊ ಹಂಗಾಗಿ ನಾನು ಹೇಳಿದ್ದೀನಿ ನಮ್ಮ ಅಜ್ಜಿಗೆ, ಅದು ಇದನ್ನು ಆನ್ ಮಾಡ್ಕೊಳ್ಳುವ, ಇದು ಹೊಗೆ ಮೇಲೆ ಹೋಗ್ತದೆ ಅಂದರೆ ಕೇಳಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಸೊ ಈಗೆದ್ದೆ. ಸೊ ಈಗ ಗೊತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಹೋಗ್ಬೇಕು. ಫಸ್ಟ್ ಜಿಮ್ಗೆ ಹೋಗ್ತೀನಿ. ನಮ್ಮ ಅಜ್ಜಿ ಏನು ಮಾಡ್ತಾರೆ ನೋಡ, ಆಮೇಲೆ ಅದು ಆನ್ ಮಾಡ್ಕೊಳಮ್ಮ. ಏನಿದು? ಬ್ಲಾಕ್ ಕಾಫಿ. ಓ ಘಾಟು. ನನಗೆ ಇಡ್ಲಿನ ಬೇಡ ಅದು ಇದಾಯ್ತಲ್ಲ, ಓಟ್ಸ್ ಬೇಡ ಸುಮ್ಮನೆ ಕೊಡ್ತೀವಿ. ಇಡ್ಲಿ ಬೇಡ, ಏನು ಬೇಡ ಅದನ್ನ ತಿಂದೆಲ್ಲ ಎಷ್ಟೊಂದು ದಿನ ಆಯ್ತು, ಆಮೇಲೆ ತಿನ್ಬೇಕು ಸುಮ್ಮನೆ. Cappuccino. This is cappuccino. ವಿಷ ಇದ್ದಂಗೆ ಇರುತ್ತೆ. ಹಾಲು ಮತ್ತು ಓಟ್ಸು ತಿಂದೆ. ಈಗ ಪಪ್ಪಾಯ ತಿನ್ನಕತ್ತೀನಿ. ಆಟ ಆಡ್ಕೊಂತ ಕುಂತಾಳೆ. ಪಿತ್ತ ಬಾಯ್ ಮಾಡ. BDA ಕಾಂಪ್ಲೆಕ್ಸ್ ಹತ್ತಿರ ನಾಗರಬಾವಿ. ಕರೆ ಮಾಡಿ 9739808502. Why does it take so much time to upload a simple reel? I think you need a different phone. ಇವಾಗ ಆನ್ ಆಯ್ತು ನೋಡು. ಏನು? ಆಟೋಮ್ಯಾಟಿಕ್. ವರ್ಷ ಬಂದ್ಲು. ಇವಾಗ ವರ್ಕೌಟ್ ಬೆಳಿಗ್ಗೆ ಹೋಗಿದ್ದಿಲ್ಲ. ಇವಾಗ ವರ್ಷ ನಾನು ಶ್ರವಣ್ ಅವರು ಜಿಮ್ಗೆ ಹೋಗ್ತಾ ಇದೀವಿ. ಇಲ್ಲ ಆನ್ಲೈನ್ ಫಸ್ಟ್ ಟೈಮ್ ಹೋಗ್ತಿರೋದು. ಒಂದ್ಸರಿ ವರ್ಷ ಎಲ್ಲ ಹೋಗಿದ್ರು ನೋಡಿ, ಫಸ್ಟ್ ಟೈಮ್. ವರ್ಷ ಹೋಗಿರೋದು ಒಂದು 3-4 ಸರಿ ಏನೋ ಇದುವರೆಗೂ ಅಷ್ಟೇ. ವರ್ಷನೂ ಹೋಗಿಲ್ಲ. ಸುಮ್ಮನೆ ನಾರ್ಮಲ್ ಮೀಟ್ ಆಗ್ತೀವಿ ಹೊರತು ಜಿಮ್ ಬಗ್ಗೆ ಯಾವಾಗಲೂ ಮೀಟ್ ಆಗಿಲ್ಲ. ಫಸ್ಟ್ ಟೈಮ್ ಬೇರೆ ಏನೋ ಕೆಲಸ ಇದೆ ಅಂತ ಹೋಗ್ತಿರೋದು. ಯೂಶಲಿ ಅದಕ್ಕೂ ಹೋಗ್ತಿದ್ದಿಲ್ಲ. ಹೊಸ ಜಿಮ್ ಬೇರೆ ಅವ್ರಿಗೆ ಸುಮ್ಮನೆ ಪರ್ಸನಲ್ ಅವ್ರವರೇ ವರ್ಕೌಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿರಲ್ಲ, ಅದು ನೋಡಿರಲ್ಲ. ಜಿಮ್ ನೋಡಕ್ ಹೋಗ್ತಿದೀವಿ. ಯಾವಾಗಲೂ ಅವರು ಆಫ್ಲೈನಲ್ಲಿ ಅವ್ರು ಯಾವಾಗಲೂ ಆನ್ಲೈನಲ್ಲೇ ಕೋಚ್ ಮಾಡೋದು. ಅಂದರೆ ಏನೇ ಇದ್ರೂ ಆನ್ಲೈನಲ್ಲೇ ತಿಳಿಸ್ಕೊಡ್ತಾರೆ. ಆಫ್ಲೈನಲ್ಲಿ ಯಾರಿಗೂ ಹೇಳ್ಕೊಟ್ಟಿಲ್ಲ, ಹೇಳ್ಕೊಡೋದು ಇಲ್ಲ ಅನ್ಕೋತೀನಿ ಅವ್ರು. ಮೇ ಬಿ ಗೊತ್ತಿಲ್ಲ. ಅವ್ರವ್ರ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಅವರು ಆಫ್ಲೈನ್ ಯಾವತ್ತು ಹೇಳ್ಕೊಟ್ಟಿಲ್ಲ. ಯಾವತ್ತೋ ಹೋದ್ರೆ ಒಂದು ದಿವಸ ಏನೋ ಒಂದ್ಸರಿ ವರ್ಷಿಂಗ್ ಮಾಡಿಸಿದ್ರು ವರ್ಕೌಟ್, ಬಿಟ್ಟರೆ ಅವರು ಯೂಶಲಿ ಮಾಡಿಸಿಲ್ಲ. ಫಸ್ಟ್ ಟೈಮ್ ಹೋಗ್ತಿದ್ದೀನಿ ನಾನು ಅವ್ರ ಜೊತೆ ಹೆಂಗ್ ವರ್ಕೌಟ್ ಮಾಡೋದೇನಂತ. ಅವ್ರು ಮಾಡೋ ವೇಟ್ಸ್, ಅವ್ರು ಹೊಡೆಯೋ ವೇಟ್ಸ್ಗಳೆಲ್ಲ ನೋಡ್ತಿರ್ತೀನಲ್ಲ, ಅಪ್ಪ ಸರಿಯಾಗಿ ನನಗಿಂತ ವರ್ಷಿಂಗ್ ಜಾಸ್ತಿ ಎಕ್ಸ್ಪೀರಿಯನ್ಸ್. ಏನಂದ್ರೆ ಅವ್ರೇನು ವೇಟ್ಸ್ ಹೊಡಿತಾರಲ್ಲ, ಎಷ್ಟು ಕಷ್ಟ ನಿಜವಾಗ್ಲೂ. ನಾನಂದ್ರೂ ನೋಡಿದ ತಕ್ಷಣ ಗಾಬರಿ ಆಗ್ತೀನಿ. ಅದು ಅಂದ್ರೆ ವೇಟ್ಸ್ ಹೊಡಿತಾರೆ, ಬಟ್ ನೀವು ಅಬ್ಸರ್ವ್ ಮಾಡು, ಶ್ರವಣ್ ಅವ್ರು ಕರೆಕ್ಟ್ ಆಗಿ ಹೆಂಗೆ ಅಂದ್ರೆ ಈ ಇದು ಲೆಂತ್, ಆಮೇಲೆ ಇದು ಏನಂತಾರೆ ಎಷ್ಟು ಬೇಕು ಅಷ್ಟೇ, ಆಮೇಲೆ ಇದು ಮೇಂಟೈನ್ ಮಾಡ್ತಾರಲ್ಲ ಕರೆಕ್ಟ್ ಆಗಿರುತ್ತೆ. ಅವ್ರ ಇದು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಬ್ಯಾಲೆನ್ಸ್ ಪರ್ಫೆಕ್ಟ್ ಆಗಿರುತ್ತೆ. ಅದು ನನಗೆ ಭಾರಿ ಇಷ್ಟ. ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಅಣ್ಣ ನೀವು ಲೈಕ್ ಜಿಮ್ಗೆ ಹೋಗಿ ಪ್ರಾಪರ್ ಆಗಿ ವರ್ಕೌಟ್ ಮಾಡ್ತಾರೆ ಅಂದ್ರೆ ಇವತ್ತೇ ಅನ್ಸುತ್ತೆ. ಇವತ್ತೇ ಮಾಡ್ತಿರೋದು ಅನ್ಕೋತೀನಿ. ಯಾವತ್ತೋ ಒಂದ್ಸರಿ ಮಾಡಿದ್ದೆ ಜಿಮ್ಗೆ ಹೋದಾಗ, ಯಾರೋ ಮಾಡಿಸ್ತಿದ್ರು. ಪರ್ಸನಲ್ ಟ್ರೈನರ್ ಅಂತ ತಗೊಂಡಿದ್ವಿ. ಆ ತಿಂಗಳಿಗೆ 7,000 ಕೇಳ್ತಿದ್ರು ಅವರು. ಅವ್ರ ಹತ್ರ ಮಾಡಿದ್ ಬಿಟ್ರೆ ಇವಾಗ ಫಸ್ಟ್ ಟೈಮ್ ಶ್ರವಣ್ ಬ್ರೋನೆ. ಬನ್ನಿ ನೋಡೋಣ. ಹೋಗ್ತಾ ಇದೀವಿ ಇವಾಗ ಗೊರಗುಂಟೆಪಾಳ್ಯದಿಂದ ಅಲ್ಲಿ ಹೋಗೋಷ್ಟೊತ್ತಿಗೆ ಇನ್ನೊಂದು ಅರ್ಧ ಗಂಟೆ ಅಷ್ಟೇ. ಡೈಲಿ ವ್ಲಾಗ್. ಶ್ರವಣ್ ಬ್ರೋ ಮನೆಗೆ ಬಂದ್ವಿ. ಶ್ರವಣ್ ಬ್ರೋ ಹತ್ರ ಇಷ್ಟೊತ್ತು ಏನೋ ಡಿಸ್ಕಸ್ ಮಾಡ್ತಿದ್ವಿ. ಶ್ರವಣ್ ಬ್ರೋ ಮನೆ ಅಂದ ತಕ್ಷಣ ನನಗೆ ಅದು ಇಷ್ಟ. ಸ್ನಿಕರ್ ಸ್ಟ್ಯಾಂಡ್ ಎಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್ ಫೇವ್ರೆಟ್ ಸ್ಟ್ಯಾಂಡ್ ಅದು.
ಅಂಡರ್ ಆರ್ಮರು ಇವೆಲ್ಲ ನಾವು ಈ ರೋಡ್ ಸೈಡ್ ಮಾರ್ತಾರಲ್ಲ ಡೂಪ್ಲಿಕೇಟ್ ಅವನ್ನ ನೋಡ್ತಿದ್ವಿ. ಇಲ್ಲೆಲ್ಲ ಬಂದರೆ ಒರಿಜಿನಲ್ ನೋಡ್ತಿದ್ವಿ ಮನೆಗೆ ಬಂದರೆ. ಇವ್ರು ಯಾವಾಗಲೂ ಬರೀ ಶೂಗೆ ಒಂದು ಕೋಟಿ ಲಕ್ಷ ಇಡ್ತಾರೆ. ಹಂಗೆ ಶೂ ಕಲೆಕ್ಷನ್ ಇಲ್ಲ ಅವ್ರು ಯೂಶಲಿ ನನಗೆ ಅವ್ರ ಶೂ ಕಲೆಕ್ಷನ್ ತುಂಬ ಇಷ್ಟ. ಅದು ಎಷ್ಟು ಎಲ್ಲ ಮಿಡಲ್ ಕ್ಲಾಸ್ ಅವ್ರದ್ದು ಇದಲ್ವಾ ಡ್ರೀಮ್ ಅಂತ ಹೇಳ್ತಾ ಇದ್ರು. ಮಿಡಲ್ ಕ್ಲಾಸ್ ಅವ್ರಿಗೆ ಯೂಶಲಿ ಈ ಥರ ಡ್ರೀಮ್ ಸ್ನೇಹಿತರೆ, ಇದು ಒಂದು ಬಿಸ್ನೆಸ್. ಏನು ಬೇರೆಯವ್ರಿಗೆ ಬಿಸ್ನೆಸ್ ಕೊಡ್ತಾರ ಅಷ್ಟೇ ಇವರು. ಇಲ್ಲ ವರ್ಷ ನಾನು ಶೂ ತಗೊಳ್ತಿರೋದು, ನಾನು ಹೇಳ್ತೀನಿ ಆಡಿಯನ್ಸ್, ನಾನು ಶೂ ತಗೊಳ್ತಿರೋ ಶೋಕಿಗಲ್ಲ. ನೀವು ಜಾರ್ಡನ್ ಶೂ ತಗೊಂಡು ಇಟ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಈಗ ಇಷ್ಟು ಶೂ ಇದೆ, ಇದರಲ್ಲಿ ನಾನು ಯೂಸ್ ಮಾಡ್ತಿರೋ ಶೂ 2-3 ಮಾತ್ರ ಇರುತ್ತೆ. ಉಳಿದಿರೋದನ್ನ ನೀವು ಇಟ್ಟು ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಮಾರ್ಬೋದು. ಅಸೆಟ್ ತರ ಅದು. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಗೋಲ್ಡ್ ತರನಾ? ರಿಸರ್ಚ್ ಮಾಡಿ ನೋಡಿ ಅದ್ರ ಬಗ್ಗೆ. ಗೋಲ್ಡ್ ತರನಾ? ಹಾ, ನನ್ನ ಲೆಕ್ಕದಲ್ಲಿ ಹೌದು. ಈಗ ಆದ್ರೂ ನಂಗೆ ಈ ಶೂ ಕಲೆಕ್ಷನ್ ಗೊತ್ತಿಲ್ಲ. ಅದು ಅವ್ರ ವಿಡಿಯೋದಲ್ಲೇ ಮಾಡ್ತಾರೆ, ನೀವು ಅಲ್ಲೇ ಅವ್ರ ಮಾತಲ್ಲೇ ಕೇಳಿ. ಬಟ್ ನನಗೇನಂದ್ರೆ ಇಲ್ಲಿ ಇಷ್ಟ ಅಂದರೆ ಇವು ಆ ಒಂದು ಸ್ಟ್ಯಾಂಡ್ ನೋಡಿದಾಗೆಲ್ಲ ಒಂದು ಅನಿಸ್ತಾ ಇರುತ್ತೆ. ಸೊ ನಮ್ಮ ಮನೇಲೂ ಅಂಥದ್ದು ಒಂದು ಸ್ಟ್ಯಾಂಡ್ ಇರ್ಬೇಕಲ್ಲ, ನಮ್ಮ ಹತ್ರನೂ ಅಂತ ಶೂಗಳೇ ಇರ್ಬೇಕಲ್ಲ. ಅಂದರೆ ಅಲ್ಲಿ ನೋಡಿದ್ದೆಲ್ಲ ಚೆನ್ನಾಗಿರುತ್ತೆ, ನಮ್ಮ ಹತ್ರ ಯಾವುದೋ ಒಂದು ಶೂ ಚೆನ್ನಾಗಿರುತ್ತೆ. ಸೊ ಹಂಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಹಂಗೆ ಹೇಳಿದ್ರು, ಅದು ಅವರೇ ಕೇಳ್ತಾರೆ, ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಅವರೇ ಹೇಳಿ ಅವ್ರ ಚಾನಲ್ ಎಲ್ಲ ನೋಡ್ಕೊಳ್ಳಿ. ಎಸ್ ಓಕೆ ಫ್ರೆಂಡ್ಸ್, ಬಾಯ್. ವರ್ಷ ಮತ್ತು ಶ್ರವಣ್ ಅವರು ವರ್ಕೌಟ್ ಮಾಡೋಕ್ಕೆ ಹೋಗ್ತೀನಿ ಅಂದರು. ನಾನು ವರ್ಕೌಟ್ ಮಾಡಬೇಕಿತ್ತು. ಆ್ಯಕ್ಚುಲಿ ನನಗೊಂದು ಕಾಲ್ ಬಂತು ಇಂಪಾರ್ಟೆಂಟು. ಸೊ ಇಂಪಾರ್ಟೆಂಟ್ ಕಾಲ್ ಬಂದಿರೋದಕ್ಕೆ ನಾನು ಅರ್ಜೆಂಟಾಗಿ ಹೋಗ್ತಾಯಿದ್ದೀನಿ. ಮತ್ತು ವರ್ಷ ನೀನು ವರ್ಕೌಟ್ ಮುಗಿಸ್ಕೊಂಬ ಅಂತ ನಾನು ಆಟೋದಲ್ಲಿ ಹೋಗ್ತಾಯಿದ್ದೀನಿ ವಾಪಸ್ಸು. ಇಲ್ಲಿಂದ ಮಾನ್ಯತೆ ಟೆಕ್ ಪಾರ್ಕಿಂದ ನಮ್ಮ ಸುಂಕದಕಟ್ಟೆವರೆಗೂ ಈಗ ಆಟೋದಲ್ಲಿ ಹೋಗ್ಬೇಕು. ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಿಂದ ಹೋಗಿ ನಾನು ರೆಡಿಯಾಗಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅಲ್ಲಿ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಬಟ್ ಆಟೋದಲ್ಲಿ ಸುಮಾರು ದಿನ ಆಗಿತ್ತು ಓಡಾಡಿ. ನಿಪ್ತಾ ನೆನ್ನೆಯಿಂದ ಬಾಯಲ್ಲಿ ಕೊಯ್ಕೋಬಾರ್ದು. ಮತ್ತೆ ಚೆನ್ನಾಗೈತಾ ಇದೆಲ್ಲ? ಸೂಪರ್ ಆಗೈತಾ? ಹುಡುಗ ಬಿಟ್ಟಳೆ. ಎಸ್, ಇವಾಗ ನಾನು ರೆಡಿ ಆದ. ಇದು ನನ್ನ ಔಟ್ಫಿಟ್ ನೋಡಿ. ಏನು ಔಟ್ಫಿಟ್ ಹೆಂಗೆ ತೋರಿಸ್ಲಿ? ಒಂದು ನಿಮಿಷ. ಔಟ್ಫಿಟ್ ಹೆಂಗೆ ತೋರಿಸ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ಕಾಣಿಸ್ತೈತೆ ಅನ್ಕೋತೀನಿ ಔಟ್ಫಿಟ್ಟು. ಇದು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಸ್, ಇದು ನನ್ನ ಔಟ್ಫಿಟ್ಟು. ಡ್ರೆಸ್ಸು ಇವಾಗ ರೆಡಿ ಆದೆ. ಸೊ ಈ ರೆಡಿಯಾಗಿ ಒಂದು ಕಡೆ ಹೋಗ್ಬೇಕು, ಅರ್ಜೆಂಟ್ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಏನಂತ ಹೇಳ್ತೀನಿ. ಬಟ್ ಡೈಲಿ ವಾಗ್ ಮಾಡೋದು ತುಂಬಾ ಕಷ್ಟ. ಅಪ್ಪ ಇದು ಸುದೀಪ್ ಸರ್ ವಿಶ್ ಮಾಡಿದ್ದಾರೆ ಗೊತ್ತಾ ರೀಸೆಂಟ್ಲಿ ಒಂದು ಕಾರ್ಗೆ. ಅದೇ ಕಾರ್ ಇದು. ಅಲ್ಲಿದ್ದಾರೆ ನೋಡಿ, ಅವರೇ. ಅದು ಅಲ್ಲಿ ನಿಂತಿದ್ದಾರೆ. ಅವರೇ ಎಸ್, ಈಗ ಟೈಮು ಬೆಳಗಿನ ಜಾವ 3 ಗಂಟೆ. ಭೀಮಾ ಕುಂಬಳಕಾಯಿ ಇತ್ತು. ಸೊ ಭೀಮಾದು ಒಂಚೂರು ಕೆಲಸ ಇತ್ತು, ಅಲ್ಲಿ ಹೋಗಿದ್ವಿ. ವಿಜಯಣ್ಣ ಒಂಚೂರು ಮೀಟ್ ಮಾಡೋದಿತ್ತು. ಸೊ ನನಗೆ ಅದು ಇಷ್ಟ ಇಲ್ಲ. ಈಗ ಅವ್ರ ಹತ್ರ ಕೂತ್ಕೊಂಡಾಗೆಲ್ಲ ವೀಡಿಯೋ ಮಾಡ್ಬಿಟ್ಟು ಹಾಕೋದು ಹಂಗೆಲ್ಲ ಆ ಥರ ಶೋಕಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಜಾಸ್ತಿ. ಅಂದರೆ ಏನಾದ್ರು ಸಮಥಿಂಗ್ ಸ್ಪೆಷಲ್ ಇದ್ದಾಗ ಓಕೆ. ಬಟ್ ಶೂಟಿಂಗ್ ಟೈಮಲ್ಲೆಲ್ಲ ಹೋಗ್ಬಿಟ್ಟು ಫೋಟೋ ವೀಡಿಯೋ ಮಾಡೋದು, ನಾನು ಹಿಂಗೆ ಅವ್ರ ಜೊತೆ ಮಾತಾಡ್ಸೋದು ಅದೆಲ್ಲ ಚೆನ್ನಾಗಿರಲ್ಲ ಅಂತ. ಎಸ್, ಭೀಮಾ ಫಿಲಮ್ದು ಕುಂಬಳಕಾಯಿ ಇತ್ತು ಇವತ್ತು. ಸೊ ಭೀಮಾ ಸಿನಿಮಾ ಕುಂಬಳಕಾಯಿ ಆಯಿತು. ಅಂದರೆ ಕುಂಬಳಕಾಯಿ ಅಂದರೆ ಸಿನಿಮಾ ಮುಗೀತು, ಅಂದರೆ ಶೂಟಿಂಗ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಸೊ ಇನ್ಮೇಲೆ ಏನಿದ್ರು ಎಡಿಟಿಂಗು, ಆಮೇಲೆ ನೆಕ್ಸ್ಟ್ ರಿಲೀಸು, ಪ್ರಮೋಷನ್ನು, ಅದು ಎಲ್ಲ ಪ್ಲ್ಯಾನಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲಿಂದ. ದಟ್ಸ್ ವೆರಿ ವೆರಿ ನೈಸ್. ನಾನು ಫಸ್ಟ್ ಟೈಮು ಇಷ್ಟೊತ್ತು ಅಂದರೆ 3 ಗಂಟೆ 3:30ವರೆಗೂ ಒಂದು ಸಿನಿಮಾ ಕುಂಬಳಕಾಯಿ ಆಗಿದ್ದು ನೋಡಿದ್ದು ಚೆನ್ನಾಗಿತ್ತು. ಆಮೇಲೆ ವಿಜಯ್ ಸಾರ್ದು ಈ ಸ್ಲಮ್ಮಲ್ಲಿ ಶೂಟ್ ಮಾಡಿದ್ದು ಸಿನಿಮಾ. ಆಲ್ಮೋಸ್ಟ್ ಅವ್ರ ಸಿನಿಮಾದೆಲ್ಲ ಸ್ಲಮ್ಗಳಲ್ಲಿ ಜಾಸ್ತಿ ಮಾಡ್ತಾರೆ ಶೂಟ್. ಬಟ್ ಪಕ್ಕ ಒರಿಜಿನಲ್ ಸ್ಲಮ್ಗಳನ್ನ ಮಾಡ್ತಾರಲ್ವ, ಅಲ್ಲಿರೋ ಬಾಯ್ಸ್ ಆಗಲಿ ಅಪ್ಪ ಭಯಂಕರ. ಒಂಚೂರು ಅವ್ರ ಹತ್ರ ಹಂಗಿಂಗೆ ಮಾತಾಡೋಕ್ಕೆ ಭಯ ಆಗುತ್ತೆ. ಪಕ್ಕ ಏನಾರು ಅಂದ್ಬಿಡ್ತಾರೆ ಅಂತಲೇ ಅರ್ಧಕ್ಕರ್ಧ ಭಯ ಇರುತ್ತೆ. ಸೊ ಅದೆಲ್ಲ ಚೆನ್ನಾಗಿತ್ತು. ಸೊ ದಟ್ಸ್ ಡೇ.
ಇದು ಡೇ 2 ವ್ಲಾಗ್ ಅಲ್ಲ, ಡೇ 3 ವ್ಲಾಗ್ ಆಯ್ತು. ಯಾಕಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನೈಟು ಮುಗಿದು ಮಧ್ಯರಾತ್ರಿ ಇವತ್ತು ಬೆಳಗಿನ ಜಾವ 3 ಗಂಟೆ 34 ನಿಮಿಷ. ಈಗ ನೋಡಿ ಇಲ್ಲಿ ನೀವು ಟೈಮ್ ನೋಡ್ಬೋದು, 3 ಗಂಟೆ 34 ನಿಮಿಷ ಈಗ ಟೈಮ್. ಇಷ್ಟೊತ್ತಿನಲ್ಲಿ ಈಗ ಮನೆಗೆ ಹೋಗ್ಬೇಕು. ಯಾ ದಟ್ಸ್ ಇಟ್, ಇದು ಡೇ 2 ವ್ಲಾಗ್. ಸೊ ಇವತ್ತು ನೋಡಿ ನಮ್ಮದು ಫಸ್ಟು ನಮ್ಮವ್ರದ್ದು ಒಂದು ಸಿನಿಮಾ ಪ್ರೀಮಿಯರ್ ಶೋ ಇತ್ತು. ಅಲ್ಲಿಂದ ಇವತ್ತು ಸೆಟ್ಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ವಿ. ಅಪ್ಪ ಸುಸ್ತಾಗೋಯ್ತು. ಡೇ 1 ಹೆಂಗಿತ್ತು ನನ್ನ ವ್ಲಾಗು, ವೆರಿ ಸಿಂಪಲ್ ಆಗಿತ್ತು. ಡೇ 2 ಹಿಂಗೆ. ಇವತ್ತು ನೋಡಿ ಎಲ್ಲಿಂದ ಎಲ್ಲಿಗೆ, ಅಲ್ಲಿಂದ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಡೆ ಹೋದೆ, ಮಧ್ಯಾಹ್ನ ಒಂದು ಕಡೆ ಹೋದೆ, ಸಂಜೆ ಒಂದು ಕಡೆ ಹೋದೆ, ಬೆಳಗಿನ ಜಾವ ಒಂದು ಕಡೆ ಹೋಗ್ತಾಯಿದೆ. ಹಿಂಗಿರುತ್ತೆ, ಇಲ್ಲ ಕೆಲಸನೇ ಇರಲ್ಲ. ಒಂದೊಂದ್ಸಲ ಕೆಲಸಗಳು ಹಿಂಗೆ ಬರ್ತವೆ. ಯಾ ದಟ್ಸ್ ಇಟ್. ಇವತ್ತು ಆ್ಯಕ್ಚುಲಿ ನೀಟಾಗಿ ವರ್ಕೌಟು ಮಾಡೋಕ್ಕಾಗಿಲ್ಲ, ಇದನ್ನು ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಎಸ್, ನಾಳೆಯಿಂದ ಫುಲ್ ಸ್ಟ್ರಿಕ್ಟ್ ಆಗಿರ್ತೀನಿ. ಎಸ್, ಈ ವಿಡಿಯೋ ನೋಡಿದ್ರು ಯಾರೆಲ್ಲ ನೋಡಿದ್ರು, ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಮ್ಯಾಕ್ಸಿಮಮ್ ಕಮೆಂಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.